ಶ್ರೀ ಗುರುಭ್ಯೋ ನಮಃ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಎಲ್ಲ ಆಸ್ತಿಕ ಮಹನೀಯರಿಗೆ ನಮಸ್ಕಾರ. ಈ ಸಂಚಿಕೆಯಲ್ಲಿ ಕಲಶದ ವಿಚಾರವಾಗಿ 4-6 ವಿಷಯಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಕಲಶ ಅಂತ ಹೇಳುವಂಥದ್ದು ಬಹಳ ಮುಖ್ಯ, ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಕಲಶ ಪೂಜೆಯನ್ನು ಮಾಡಿ ಆ ಕಲಶದ ತೀರ್ಥವನ್ನು ಪುರೋಹಿತರು ನಮಗೆ ಪ್ರೋಕ್ಷಣೆ ಮಾಡ್ತಾರೆ. ಅದಲ್ಲದೆ ಒಂದಷ್ಟು ಜನ ಪ್ರತಿ ದಿವಸ ಅವರ ಮನೆಯಲ್ಲಿ ಕಲಶವನ್ನು ಇಟ್ಟು ಪೂಜಿಸುವಂಥದ್ದು. ಕೆಲವರು ಪ್ರತಿ ಶುಕ್ರವಾರ ಕಲಶವನ್ನು ಇಟ್ಟು ಪೂಜಿಸಿ ಇನ್ನೊಂದು ಶುಕ್ರವಾರ ಆಗುವಾಗ ಆ ನೀರನ್ನು ಬದಲಾವಣೆ ಮಾಡುವಂಥದ್ದು. ಹೀಗೆ ಆ ಒಂದೊಂದು ಪರಂಪರೆ ನಮ್ಮಲ್ಲಿ ಬಂದಿದೆ. ಒಟ್ಟಾರೆ ಕಲಶ ಅಂತ ಹೇಳುವಂಥದ್ದು ನಮ್ಮ ಪೂಜೆಯಲ್ಲಿ ಒಂದು ಮುಖ್ಯವಾದಂತಹ ಅಂಗವೇ ಆಗಿದೆ. ಹೋಮ ಮಾಡುವಾಗ ಹೋಮದ ಈಶಾನ್ಯ ಭಾಗದಲ್ಲಿ ಕಲಶವನ್ನು ಇಡ್ತೇವೆ. ಬೇರೆ ಯಾವುದೇ ನೀವು ವ್ರತವನ್ನು ಮಾಡಿ, ಸತ್ಯನಾರಾಯಣ ಪೂಜೆ, ಶನಿದೇವರ ಪೂಜೆ ಯಾವುದೇ ಮಾಡಿದರೂ ಕೂಡ ಅದಕ್ಕೆ ಕಲಶ ಇಟ್ಟು ಆ ಕಲಶದಲ್ಲಿ ದೇವತಾ ಆವಾಹನೆಯನ್ನು ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಬ್ರಹ್ಮ ಕಲಶ ಅಂತ ನಮಗೆ ಗೊತ್ತಿರುವಂಥದ್ದು. ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠೆಯನ್ನು ಮಾಡಿ ಆದ ಮೇಲೆ ಆಚಾರ್ಯರಾದವರು ಅಥವಾ ತಂತ್ರಿಗಳಾದವರು ಬ್ರಹ್ಮ ಕಲಶದ ಸಿಂಚನವನ್ನು ಕೂಡ ಆ ಭಗವದ್ ಮೂರ್ತಿಗೆ ಮಾಡ್ತಾರೆ. ಆದ್ದರಿಂದ ಈ ಕಲಶ ಅಂತ ಹೇಳುವಂಥದ್ದು ಅಷ್ಟು ಮುಖ್ಯವಾದದ್ದು. ಏನು ಕಲಶ ಅಂತ ಹೇಳಿದರೆ ಏನು? ಕಲಶ ಶಬ್ದದ ಅರ್ಥ ಏನು? ಅದರ ಮಹತ್ವ ಏನು? ಯಾತಕ್ಕೋಸ್ಕರವಾಗಿ ಕಲಶಾಭಿಷೇಕ ಮಾಡಬೇಕು ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ಕಲಾಹ ಶೇರತೆ ಇತಿ ಕಲಶಃ ಅಂತ ಹೇಳಿದರು. ಚದುರಿ ಹೋದಂತಹ, ಹರಡಿ ಹೋದಂತಹ ಎಲ್ಲ ಕಲೆಗಳೂ ಕೂಡ ಮಂತ್ರ ಮೂಲಕವಾಗಿ ಬಂದು ಸೇರತಕ್ಕಂತಹ ಒಂದು ಅಧಿಷ್ಠಾನ ಅದು ಕಲಶ. ಇನ್ನೊಂದು ಕಡೆ ನಾವೇ ಹೇಳ್ತೇವೆ ಕಲಶ ಪೂಜೆ ಮಾಡುವಾಗ, ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾ ಕುಕ್ಷೌ ತು ಸಾಗರಾ ಸರ್ವೇ ಸಪ್ತದ್ವೀಪಾವಸುಂಧರ ಋಗ್ವೇದೋಥ ಯಜುರ್ವೇದ ಸಾಮವೇದೋ ಹ್ಯಥರ್ವಣಃ ಅಂಗೈಶ್ಚ ಸಹಿತಾ ಸರ್ವೇ ಕಲಶಾಂತು ಸಮಾಶ್ರಿತಾ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟಿಕರೇ ತಥಾ ಎಂಬುದಾಗಿ ಇನ್ನು ಮಂತ್ರ ತುಂಬ ಇದೆ. ಕೊನೆಗೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಪ್ರಾರ್ಥಿಸ್ತೇವೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು, ಗಂಗಾದಿ ತೀರ್ಥಗಳ ಸಾನ್ನಿಧ್ಯ, 4 ವೇದಗಳು ಎಲ್ಲವೂ ಕೂಡ ಇರತಕ್ಕಂತಹ ಒಂದು ಜಾಗೆ ಅಂತ ಹೇಳಿದರೆ ಅದು ಕಲಶ ಅಥವಾ ಕಲಶದಲ್ಲಿ ತುಂಬಿಸಿದಂತಹ ಪವಿತ್ರವಾದಂತಹ ಜಲ. ಅದಕ್ಕೋಸ್ಕರವಾಗಿ ಕಲಶ ಪೂಜೆಯನ್ನು ಮಾಡ್ತೇವೆ. ಕಲಶಕ್ಕೆ ಅಷ್ಟು ಪ್ರಾಧಾನ್ಯತೆ. ಕಲಾಹ ಶೇರತೆ ಅಂತ ಹೇಳಿದರೆ ಚದುರಿ ಹೋದಂತಹ ಆ ಷಣ್ಣವತಿ ಕಲೆಗಳುಂಟು. 96 ಕಲೆಗಳಿವೆ. ಅಗ್ನಿ ಕಲೆ, ಸೂರ್ಯ ಕಲೆ, ಚಂದ್ರ ಕಲೆ, ಅಕಾರ ಕಲೆ, ಇಕಾರ ಕಲೆ, ಮಕಾರ ಕಲೆ, ಶಕ್ತಿ ಕಲೆ, ಹೀಗೆಲ್ಲ ಕಲೆಗಳುಂಟು. ಆ ಕಲೆಗಳು ಅದೇ ರೀತಿಯಾಗಿ 25 ತತ್ವಗಳು, 25 ತತ್ವಗಳು ಅಂತ ಹೇಳ್ತೇವೆ. ಅವುಗಳನ್ನೆಲ್ಲ ಮಂತ್ರ ಮೂಲಕವಾಗಿ ಸ್ಥಾಪಿಸತಕ್ಕಂತಹ ಒಂದು ಅಧಿಷ್ಠಾನ ಅದು ಕಲಶ. ನೋಡಿ, ಆ ಎಲ್ಲ ಕಲೆಗಳು ಕೂಡ ಹರಡಿ ಹೋಗಿವೆ. ಅದನ್ನು ಏನು ಮಾಡಬೇಕು? ಆಚಾರ್ಯನಾದವ ತನ್ನಲ್ಲಿ ಅದನ್ನು ಸಾಕ್ಷಾತ್ಕರಿಸಿಕೊಂಡು ತನ್ನ ಮೂಲಕವಾಗಿ ಅದನ್ನು ಮಂತ್ರಶಕ್ತಿಯಿಂದ ಕಲಶಕ್ಕೆ ಸೇರಿಸಬೇಕು. ಅದಕ್ಕೆ ಇಲ್ಲದಿದ್ದರೆ ಅದು ಸುಮ್ಮನೆ ಜಲ ಆಗ್ತದೆ, ನೀರಾಗ್ತದೆ ಅಷ್ಟೇ. ದರ್ಭೆಯ ಮೂಲಕವಾಗಿ ಅಲ್ಲಿ ಸಾನ್ನಿಧ್ಯವನ್ನು ಕೊಡಬೇಕು. ಆದ್ದರಿಂದ ಅದು ಬಹಳ ದೊಡ್ಡ ಕೆಲಸ. ಅದಕ್ಕೋಸ್ಕರವಾಗಿ ಆಚಾರ್ಯ ಸ್ಥಾನಕ್ಕೆ ಅಥವಾ ತಂತ್ರಿ ಸ್ಥಾನಕ್ಕೆ ನಾವು ಅಷ್ಟು ಮಹತ್ವವನ್ನು ಕೊಡ್ತೇವೆ. ತನ್ನಲ್ಲಿ ಆ ಶಕ್ತಿಯನ್ನು ಜಾಗೃತಗೊಳಿಸಿ ತನ್ನಲ್ಲಿ ಜಾಗೃತವಾದಂತಹ ಶಕ್ತಿಯನ್ನು ಕಲಶಕ್ಕೆ ಆವಾಹಿಸತಕ್ಕಂತಹ ಮಂತ್ರ ಮೂಲಕವಾಗಿ ಆ ಶಕ್ತಿ ಆಚಾರ್ಯನಿಗೆ ಇದೆ. ಅದಕ್ಕೋಸ್ಕರವಾಗಿ ಆ ಕಲಶ ಪೂಜೆಗೆ ನಾವು ತುಂಬ ಮಹತ್ವವನ್ನು ಕೊಡ್ತಾ ಇದ್ದೇವೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಏನು ಅಂತ ಕೇಳಿದರೆ, ಕಲಶದ ಬಗ್ಗೆ ಹೇಳುವಾಗ ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಬ್ರಹ್ಮ ಕಲಶದ ಬಗ್ಗೆ ಹೇಳುವುದು ಅಂತಾದರೆ ದೇವರ ಪ್ರತಿಷ್ಠೆಯನ್ನು ಮಾಡಿ ಆಗಮೋಕ್ತವಾಗಿ 4ನೆಯ ದಿವಸ ಪ್ರತಿಷ್ಠೆಯಾಗಿ 4ನೆಯ ದಿವಸ ಬ್ರಹ್ಮ ಕಲಶಾಭಿಷೇಕವನ್ನು ಮಾಡಬೇಕು ಅಂತ ಉಂಟು. ಪ್ರಮಾಣ ತಂತ್ರ ಸಮುಚ್ಚಯ ಗ್ರಂಥದಲ್ಲಿ ಹೇಳ್ತಾರೆ, ಅಥಾಭಿಧಾಸ್ಯಂ ಅಭಿಷೇಚನಂ ವಿಭೋಹೋ ದಿನೇ ತುರೀಯೇ ವಿಹಿತಂ ಪ್ರತಿಷ್ಠಿತೇ ನಿಮಿತ್ತ ವಿತ್ತಾದ್ಯುಪಪತ್ತಿ ಭೇದಿತಂ ವಿಶುದ್ಧಿ ಸಾನ್ನಿಧ್ಯ ಸಮೃದ್ಧಿ ಕಾರಕಂ ಅಂತ ಹೇಳಿದರು. ಕಲಶಾಭಿಷೇಕ ಯಾಕೆ ದೇವರಿಗೆ ಮಾಡಬೇಕು ಅಂತ ಕೇಳಿದರೆ,
ವಿಶುದ್ಧಿ ಸಾನ್ನಿಧ್ಯ ಸಮೃದ್ಧಿಕಾರಕಂ, ಶುದ್ಧಿಗೋಸ್ಕರವಾಗಿ, ಸಾನ್ನಿಧ್ಯದ ವೃದ್ಧಿಗೋಸ್ಕರವಾಗಿ ಮತ್ತು ಸಮೃದ್ಧಿಗೋಸ್ಕರವಾಗಿ ಕಲಶಾಭಿಷೇಕವನ್ನು, ಬ್ರಹ್ಮ ಕಲಶಾಭಿಷೇಕವನ್ನು ಮಾಡಬೇಕು. ಇನ್ನೊಂದು, ನಾವು ಬ್ರಹ್ಮಕಲಶ ಅಂತ ಪದವನ್ನು ಉಪಯೋಗಿಸ್ತೀವಿ. ಏನು ಬ್ರಹ್ಮಕಲಶ ಅಂತ ಹೇಳಿದರೆ, ಬ್ರಹ್ಮ ಅಂತ ಹೇಳುವಂತಹ ಶಬ್ದಕ್ಕೆ ಸುಮಾರು ಅರ್ಥಗಳುಂಟು. ದೊಡ್ಡದು ಅಂತ ಹೇಳುವಂಥ ಅರ್ಥ ಇದೆ. ವೇದಗಳು, ಜ್ಞಾನ, ತಪಸ್ಸು, ಸತ್ಯ, ಇದೆಲ್ಲದಕ್ಕೂ ಕೂಡ ಬ್ರಹ್ಮ ಅಂತ ಹೇಳುವಂತಹ ಹೆಸರಿದೆ. ಆದ್ದರಿಂದ ಕಲಶದಲ್ಲಿ ದೊಡ್ಡದಾಗಿರುವಂಥದ್ದು, ವೇದಮಯವಾಗಿರುವಂಥದ್ದು, ತಪೋಯುಕ್ತವಾಗಿರುವಂಥದ್ದು, ಸತ್ಯ ತತ್ವ ಸಮನ್ವಿತವಾಗಿರುವಂತಹ ಕಲಶವನ್ನು ನಾವು ಬ್ರಹ್ಮಕಲಶ ಅಂತ ಕರಿತೇವೆ. ಪದವನ್ನು ಶಬ್ದವನ್ನು ಉಪಯೋಗಿಸ್ತೇವೆ, ಅದರ ಅರ್ಥ ಗೊತ್ತಿಲ್ಲ. ಒಂದು ಶಬ್ದಕ್ಕೆ ಒಂದು ಅರ್ಥ ಇದ್ದೇ ಇದೆ. ಅರ್ಥ ಇಲ್ಲದೆ ಶಬ್ದಗಳಿಲ್ಲ. ಆದ್ದರಿಂದ ಬ್ರಹ್ಮಕಲಶ ಅಂತ ಹೇಳಿದರೆ, ನಾವು ದೇವಸ್ಥಾನದಲ್ಲಿ ಏನು ಮಾಡ್ತೇವೆ, ಅಲ್ಲಿ ಬ್ರಹ್ಮಕಲಶ ಅಂತ ಹೇಳ್ತೇವೆ, ದೇವರಿಗೆ ಹೋಗಿ ಕೈ ಮುಗಿತೇವೆ, ಪ್ರಸಾದ ತಗೊಂಡು ಊಟ ಮಾಡಿ ಬರ್ತೇವೆ. ಆದರೆ ಅಲ್ಲಿ ಒಳಗೆ ಎಷ್ಟೆಲ್ಲ ಕರ್ಮಗಳನ್ನು ಪ್ರಧಾನ ತಂತ್ರಿಗಳಾದವರು, ಆಚಾರ್ಯರಾದವರು ನಡೆಸ್ತಾರೆ ಅಂತ ಹೇಳುವಂಥದ್ದು ನಮಗೆ ಗೊತ್ತೇ ಇರುವುದಿಲ್ಲ. ಆ ಬ್ರಹ್ಮಕಲಶದ ಜೊತೆ ಇಲ್ಲಿ ಒಂದಷ್ಟು ಪರಿಕಲಶಗಳು ಅಂತ ಇರ್ತದೆ. ಅದು 500 ಇರ್ಬೋದು, 1000 ಇರ್ಬೋದು, ಅದು ಅವರವರು ಸಂಕಲ್ಪ ಮಾಡಿದ ಹಾಗೆ, ಅದನ್ನೆಲ್ಲ ಪರಿಕಲಶ ಅಂತ ಹೇಳ್ತೇವೆ. ಒಟ್ಟಾರೆ ಇಡೀ ಹರಡಿ ಹೋದಂತಹ ಆ ಒಂದು ಕಲಾ ಚೈತನ್ಯ, ತತ್ವ ಚೈತನ್ಯವನ್ನು ಆವಾಹಿಸಿ ಅದರಲ್ಲಿ ಸಮೃದ್ಧಿಯಾಗಿರತಕ್ಕಂತಹ ಸಾನ್ನಿಧ್ಯವನ್ನು ಭಗವಂತನ ಮೂರ್ತಿಗೆ ಅಭಿಷೇಕವನ್ನು ಮಾಡುವಂಥದ್ದು. ಆಗ ಈ ಕಲೆಗಳೆಲ್ಲವೂ ಕೂಡ ಅಲ್ಲಿಗೆ ಏನಾಗ್ತದೆ, ವರ್ಗಾವಣೆಗೊಳ್ತಾವೆ. ಅಲ್ಲಿ ವರ್ಗಾವಣೆಗೊಂಡಂತಹ ಮೂರ್ತಿಯಲ್ಲಿ ವರ್ಗಾವಣೆಗೊಂಡಂತಹ ಆ ಕಲಾತತ್ವಗಳನ್ನು ನ್ಯಾಸ ಮಾಡುವುದರ ಮೂಲಕವಾಗಿ ಅಲ್ಲಿ ಶಾಶ್ವತವಾಗಿ ಏನು ಸ್ಥಾಪಿಸತಕ್ಕಂತಹ ಒಂದು ದಿವ್ಯವಾದಂತಹ ಕರ್ಮವನ್ನು ನಾವು ಬ್ರಹ್ಮಕಲಶಾಭಿಷೇಕ ಎಂಬುದಾಗಿ ಕರಿತೇವೆ. ಅದೇ ರೀತಿಯಾಗಿ ಆ ಬ್ರಹ್ಮಕಲಶಾಭಿಷೇಕವನ್ನು ಪ್ರತಿಷ್ಠೆಯ ಸಂದರ್ಭದಲ್ಲಿ ನಡೆಸ್ತೇವೆ. ಹಾಗೆ 12 ವರ್ಷಗಳಿಗೊಮ್ಮೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ, ಆಗಮಶಾಸ್ತ್ರ. ಹೇಗೆ ಅಂತ ಕೇಳಿದರೆ, ಒಂದು ದೀಪ ಉರಿತಾ ಇರ್ತದೆ, ದೀಪ ಉರಿದು ಅದರ ತುದಿಯಲ್ಲಿ ಕಪ್ಪು ಬರ್ತದೆ. ನಾವೇನು ಮಾಡ್ತೇವೆ, ಆ ಕಪ್ಪನ್ನು ತೆಗೆದು ಪುನಃ ಒಳ್ಳೆಯ ಎಣ್ಣೆಯನ್ನು ಹಾಕಿದಾಗ ಆ ದೀಪ ಇನ್ನೂ ಚೆನ್ನಾಗಿ ಪ್ರಜ್ವಲ್ಯಗೊಳ್ಳುತ್ತದೆ. ಹಾಗೆ ದೇವತಾ ಸಾನ್ನಿಧ್ಯ ಏನಾಗ್ತದೆ, 10-12 ವರ್ಷಗಳು ಹೋದಾಗ ಭಕ್ತರ ಅಭೀಷ್ಟವನ್ನು ಅನುಗ್ರಹ ಮಾಡಿ ಅಲ್ಲಿ ಸಾನ್ನಿಧ್ಯದ ಕೊರತೆ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಪುನಃ ಆ ದೀಪ ಹೇಗೆ ಅದರಲ್ಲಿರತಕ್ಕಂತಹ ಕಪ್ಪನ್ನು ತೆಗೆದು ಪುನಃ ಎಣ್ಣೆಯನ್ನು ತುಂಬಿಸಿದಾಗ ಚೆನ್ನಾಗಿ ಪ್ರಜ್ವಲ್ಯಗೊಳ್ಳುತ್ತದೋ, ಹಾಗೆ ಬ್ರಹ್ಮಕಲಶಾಭಿಷೇಕವನ್ನು ಮಾಡಿದಾಗ ಬಿಂಬದಲ್ಲಿ ಪುನಃ ಚೈತನ್ಯದ ಜಾಗೃತವಾಗ್ತದೆ. ಅದಕ್ಕೋಸ್ಕರವಾಗಿ ಈ ಬ್ರಹ್ಮಕಲಶದ ಒಂದು ಏನು ಸಂದರ್ಭ, ಬ್ರಹ್ಮಕಲಶದ ವೈಭವ ಅಂತ ಹೇಳುವಂಥದ್ದು, ಇದನ್ನು ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಹೇಗೆ ಅಂತ ಕೇಳಿದರೆ, ನೀವು ಹೇಳಿದಿರಿ ಸ್ವಾಮಿ, ಕಲಾ ಚೈತನ್ಯವನ್ನು ಎಲ್ಲ ಆವಾಹನೆ ಮಾಡುವುದು ಅಂತ. ಹೇಗೆ ಅದು ಅಂತ ಕೇಳಿದರೆ, ಉದಾಹರಣೆಗೆ ಹೇಳೋದು ಅಂತಾದರೆ, ಒಂದು ಫ್ಯಾನ್ ಇರ್ತದೆ, ಫ್ಯಾನ್ ಉಂಟು, ನಾವು ಉಪಯೋಗಿಸ್ತೇವೆ. ಫ್ಯಾನ್ ಏನು ಹೊಸ ಗಾಳಿಯನ್ನು ಉತ್ಪತ್ತಿ ಮಾಡಿ ಕೆಳಗೆ ಕೂತ್ಕೊಂಡವನಿಗೆ ಅದು ಕೊಡ್ತಾ ಇಲ್ಲ. ಹರಡಿ ಹೋದಂತಹ ಗಾಳಿಯನ್ನು ಫ್ಯಾನ್ ಏನು ಮಾಡ್ತದೆ, ಕೇಂದ್ರೀಕೃತ ಮಾಡ್ತದೆ, ಏಕೀಕರಣಗೊಳಿಸ್ತದೆ. ಹಾಗೆ ಗೊತ್ತಾಯ್ತಾ, ನಾವು ಹರಡಿ ಹೋದಂತಹ ಚೈತನ್ಯವನ್ನು ಏಕೀಕರಣ ಮಾಡುವಂಥದ್ದು ನಮಗೆ ಅನುಭವ ಇರುವಂಥದ್ದೇ. ಫ್ಯಾನ್ ಏನು ಹೊಸ ಗಾಳಿಯನ್ನು ಉತ್ಪತ್ತಿ ಮಾಡಿ ನಮಗೆ ಕೊಡುವುದಿಲ್ಲ, ಹರಡಿ ಹೋದಂತಹ ಗಾಳಿಯನ್ನು ಏಕೀಕರಣ ಮಾಡಿ ಯಾರು ಕೆಳಗೆ ಕೂತ್ಕೊಂಡಿದ್ದಾನೆ ಅವನಿಗೆ ಗಾಳಿಯನ್ನು ಕೊಡ್ತದೆ ಅದು. ಹಾಗೆ ಈ ಬ್ರಹ್ಮಕಲಶಾಭಿಷೇಕ ಅಂತ ಹೇಳುವಂಥದ್ದು. ಯಾಕೆ ಬ್ರಹ್ಮಕಲಶದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಮಗೆ ದಿನನಿತ್ಯದ ವ್ಯವಹಾರದಲ್ಲಿ ಅದು ಇರುವಂಥದ್ದು. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಗಳಿಗೆ ಹೋಗುವವರು. ಕುಂಭಾಭಿಷೇಕ ಅಂತ ಮಾಡ್ತಾರೆ, ಬ್ರಹ್ಮ ಕುಂಭಾಭಿಷೇಕ ಅಂತ. ಒಂದಷ್ಟು ಪ್ರದೇಶದಲ್ಲಿ ಬ್ರಹ್ಮಕಲಶ ಅಂತ ಹೇಳ್ತಾರೆ, ಒಂದಷ್ಟು ಕಡೆಗಳಲ್ಲಿ ಕುಂಭಾಭಿಷೇಕ ಅಂತ ಹೇಳ್ತಾರೆ. ಹೀಗೆ ಅದರಲ್ಲಿ ನಾನಾ ವಿಧವಾದಂತಹ ಬಗೆಗಳುಂಟು. ವಾತುಲಾದಿ ಆಗಮಗಳು ಮಾತ್ರ ಬಿಂಬಕ್ಕೆ ಮಾಡತಕ್ಕಂತಹ ಅಭಿಷೇಕವನ್ನೇ ಪ್ರಧಾನ ಅಂತ ಹೇಳ್ತಾರೆ. ನೀವು ತಮಿಳುನಾಡು, ಆಂಧ್ರದ ಕಡೆಗೆ ಹೋದರೆ ದೇವಸ್ಥಾನದ ಗೋಪುರದಲ್ಲಿರತಕ್ಕಂತಹ ಶಿಖರಕ್ಕೆ ಅಭಿಷೇಕವನ್ನು ಮಾಡ್ತಾರೆ, ಅದಕ್ಕೆ ಕುಂಭಾಭಿಷೇಕ ಅಂತ ಕರೀತಾರೆ. ಹೀಗೆ ಅದರಲ್ಲಿ ಬೇರೆ ಬೇರೆ ಬಗೆಗಳುಂಟು. ಬೇಡಪ್ಪ, ದಿನನಿತ್ಯದ ನಾವು ವ್ಯವಹಾರವನ್ನು ನೋಡಿದಾಗಲೇ ಗೊತ್ತಾಗ್ತದೆ ನಮಗೆ. ದೇವರ ಪೂಜೆ ಮಾಡುವಾಗ ಕಲಶ ಪೂಜೆಯನ್ನು ಮಾಡಿಯೇ ಮಾಡ್ತೇವೆ. ಬೇರೆ ಯಾವುದೋ ನೈಮಿತ್ತಿಕ ಪೌಷ್ಟಿಕ ಕರ್ಮಗಳನ್ನು ಮಾಡುವಾಗಲೂ ಕೂಡ ಪುರೋಹಿತರು ಕಲಶ ಸ್ಥಾಪನೆಯನ್ನು ಮಾಡಿ ಕಲಶದಲ್ಲಿ ವರುಣನನ್ನು ಆವಾಹಿಸಿ ಆ ಪ್ರಧಾನ ದೇವತೆಯನ್ನು ಆವಾಹಿಸಿ ಪೂಜೆ ಮಾಡ್ತಾರೆ. ಕೊನೆಗೆ ಏನು ಮಾಡ್ತಾರೆ, ಆ ಕಲಶದ ಜಲವನ್ನು ನಮಗೆ ಅಭಿಷೇಕ ಮಾಡ್ತಾರೆ. ಯಾಕೆ, ಅದರಲ್ಲಿ ಇರತಕ್ಕಂತಹ ಚೈತನ್ಯ ನಮ್ಮ ಶರೀರದಲ್ಲಿ, ನಮ್ಮ ಬುದ್ಧಿಯಲ್ಲಿ ಅದು ಜಾಗೃತವಾಗಲಿ ಅಂತ ಹೇಳುವಂತಹ ಉದ್ದೇಶ. ಆದ್ದರಿಂದ ಕಲಶದ ಪ್ರೋಕ್ಷಣೆ ಮಾಡುವಾಗ ಜನರು ಎಲ್ಲಿ ಬೇರೆ ಬೇರೆ ಕಡೆ ಇದ್ದರೂ ಕೂಡ
ಮುಂದೆ ಮುಂದೆ ಬಂದು ನಮಗೂ ಕೂಡ ಪ್ರೋಕ್ಷಣೆ ಮಾಡಿ ಅಂತ ಹೇಳುವಂತಹ ಸಂದರ್ಭಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಪಂಚದಲ್ಲಿ. ಅಂತಹ ಕಲಶದಲ್ಲಿ ಯಾವೆಲ್ಲ ದ್ರವ್ಯಗಳನ್ನು ಹಾಕ್ತೇವೆ ನಾವು ಅಂತ ಕೇಳಿದರೆ, ಜಲ, ನೀರು, ಅದರ ಜೊತೆಗೆ ಗಂಧ, ಪುಷ್ಪ, ಅಕ್ಷತೆ, ಅಷ್ಟಗಂಧ, ಮತ್ತು ಲಾವಂಚ, ಮತ್ತು ಬೇರೆ ಬೇರೆ ಮರದ ತೊಗಟೆಗಳು, ಅದೇ ರೀತಿಯಾಗಿ ಮಣ್ಣುಗಳು, ಹುತ್ತದ ಮಣ್ಣು, ಆನೆಯ ದಂತದಿಂದ ಸ್ಪರ್ಶವಾದಂತಹ ಮಣ್ಣು, ಹುತ್ತದ ಮಣ್ಣು, ಹೀಗೆ ಎಲ್ಲ ಮಂಗಳ ದ್ರವ್ಯಗಳು ಅದಕ್ಕೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದರ ಜೊತೆಯಲ್ಲಿ ಕೇಸರಿ ಇತ್ಯಾದಿ, ಮತ್ತು ಪಚ್ಚೆ ಕರ್ಪೂರ, ಇನ್ನೂ ಒಂದಷ್ಟುಂಟು, ಇದು ನಾನು ಉದಾಹರಣೆಗೆ ಹೇಳಿದ್ದಷ್ಟೇ. ಇದನ್ನೆಲ್ಲ ಅದರಲ್ಲಿ ಹಾಕಿದಾಗ ಅದು ಒಂದು ಪವಿತ್ರಗೊಳ್ತದೆ. ಅದರ ಜೊತೆಯಲ್ಲಿ ನಮ್ಮ ಮಂತ್ರಶಕ್ತಿಯು ಕೂಡ ಅಲ್ಲಿ ಸೇರಿದಾಗ ಅಲ್ಲಿ ಒಂದು ಅಗೋಚರವಾದಂತಹ ಒಂದು ಚೈತನ್ಯ ಏನು ಉದ್ಭವ ಆಗ್ತದೆ. ಏನೇ ಮಾಡಿದರೂ ಕೂಡ ಅಲ್ಲಿ ಮಂತ್ರಶಕ್ತಿ ಬೇಕು. ಒಂದು ಮೊಬೈಲ್ ಉಂಟು, ಮೊಬೈಲಿನ ಸ್ವಿಚ್ಚನ್ನು ಒತ್ತುತ್ತೇವೆ, ಅಲ್ಲಿ ವಿದ್ಯುತ್ ತರಂಗಗಳು ಇಲ್ಲ ಅಂತಾದರೆ ನಾವು ಮೊಬೈಲ್ನ ಸ್ವಿಚ್ಚು ಒತ್ತಿದರೂ ಕೂಡ ಅದು ಏನು ಕೆಲಸ ಮಾಡುವುದಿಲ್ಲ. ಹಾಗೆ ನಮ್ಮ ಮಂತ್ರಶಕ್ತಿ ಅಂತ ಹೇಳುವಂಥದ್ದು ವಿದ್ಯುತ್ ಇದ್ದ ಹಾಗೆ. ಆಗ ಅದು ಕಲಶಕ್ಕೆ ಸಮೀಪಿಸಿದಾಗ ಅಲ್ಲಿ ಶಕ್ತಿ ಜಾಗೃತವಾಗ್ತದೆ. ಆದ್ದರಿಂದ ಈ ಕಲಶ ಅಂತ ಹೇಳುವಂಥದ್ದು, ಕಲಶ ಪೂಜೆ ಅಂತ ಹೇಳುವಂಥದ್ದು, ಅಥವಾ ಬ್ರಹ್ಮ ಕಲಶ ಪೂಜೆ, ಬ್ರಹ್ಮ ಕಲಶ ಅಭಿಷೇಕ ಅಂತ ಹೇಳುವಂಥದ್ದು ಅದು ಬಹಳ ಮುಖ್ಯವಾದದ್ದು. ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇನ್ನೂ ಮುಖ್ಯವಾದದ್ದು. ಸುಮ್ಮನೆ ನಾವು ಪೂಜೆಯನ್ನು ಮಾಡುವಂಥದ್ದು, ಕಲಶ ಪ್ರೋಕ್ಷಣೆ ಮಾಡಿ ಅಂತ ಹೇಳುವಂಥದ್ದಲ್ಲ, ಒಂದಷ್ಟು ಜ್ಞಾನವನ್ನು ನಾವು ಅದರಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ. ಹಾಗೆ ಅದರಲ್ಲಿ ಹಾಕುವಂತಹ ದ್ರವ್ಯಗಳ ಒಂದು ಏನು ವಿಶೇಷತೆಯನ್ನು ಕೂಡ ಶಾಸ್ತ್ರ ಹೇಳ್ತಾ ಇದೆ. ಶುದ್ಧಾ ಭವಂತ್ವಿಮೇ ಕುಂಭಾಃ ಸಕುಶಾಃ ಸಬಿಧಾನಕಾಃ ವಾತಾತಪ ಪರೀತಾಶ್ಚ ಶುಭ ಲಕ್ಷಣ ಸಂಯುತಾಃ ಷಟ್ತ್ರಿಂಶಧಾ ಶಂಭೋಃ ತತ್ವಭೇದೇನ ತಿಷ್ಠತಃ ದ್ರವ್ಯೇ ಯತ್ತಾಶ್ರಯ ಸರ್ವಾಃ ಸಂಗಚ್ಛಂತಾಂ ವಿಭೂತಯಃ ಅಂತ ಹೇಳಿದ್ದಾರೆ. ಅದರಲ್ಲಿ ಗಾಳಿ ಬೆಳಕು ಸಹಿತವಾದಂತಹ ಪಂಚಪಲ್ಲವ ದರ್ಬೆಗಳಿಂದ ಶೋಭಿಸತಕ್ಕಂತಹ ಆ ಕಲಶ ಅಂತ ಹೇಳುವಂಥದ್ದು ಸರ್ವ ಇಷ್ಟಾರ್ಥಗಳನ್ನು ಪೂರೈಸುವಂಥದ್ದು. ಅದೇ ರೀತಿಯಾಗಿ ಶುಭ ಲಕ್ಷಣ ಸಂಯುತ, ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು ಆ ಕಲಶಕ್ಕೆ. ನಾವು ನೋಡ್ತೇವೆ ಇವತ್ತು ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ಬ್ರಹ್ಮಕಲಶದಲ್ಲಿ ಅದಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ ವೈದಿಕ ಸಮೂಹ ಅಂತ ಹೇಳುವಂಥದ್ದು. ಸರ್ವಾಹ ಸಂಗಚ್ಚಂತ ವಿಭೂತಿ, ಅದು ಭಗವಂತನ ಒಂದು ವಿಭೂತಿ. ಅದು ಯಾಕೆ ಅಂತ ಹೇಳಿದರೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ನಮಗೆ ಗೀತೆಯಲ್ಲಿ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ. ಎಲ್ಲವೂ ಕೂಡ ಅದು ನನ್ನ ತೇಜಸ್ಸಿನಿಂದ ಪ್ರಕಟಗೊಂಡದ್ದು ಅಂತ ಹೇಳುವಂಥದ್ದು ಇದರ ಅರ್ಥ. ಆದ್ದರಿಂದ ಅಂತಹ ಭಗವಂತನ ವಿಭೂತಿ ಅದು ಬಗೆಬಗೆಯಾದದ್ದು. ಅದನ್ನೆಲ್ಲವನ್ನು ಕೂಡ ಆಕರ್ಷಿಸಲಿಕ್ಕೆ ನಮಗೆ ಕಲಶ ಅಂತ ಹೇಳುವಂಥದ್ದು ಒಂದು ಅಧಿಷ್ಠಾನ ಅಥವಾ ಉಪಾಧಿ ಅಂತ ಹೇಳುವಂಥದ್ದು. ಇದಕ್ಕೆ ಬೇರೆ ಬೇರೆ ಶಬ್ದ ಉಂಟು. ಅದೇ ರೀತಿಯಾಗಿ ಆ ಕಲಶ ಅಂತ ಹೇಳುವಂಥದ್ದು ಕರ್ಮಾಂಗದಲ್ಲಿ ಬಹಳ ಮುಖ್ಯವಾದದ್ದು. ಅದರಿಂದ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಕಲಶ ಪೂಜೆ ಅದನ್ನೆಲ್ಲ ನಾವು ತಿಳ್ಕೊಂಡೇ ಇದ್ದೇವೆ, ಆದರೆ ಮಹತ್ವವನ್ನು ತಿಳ್ಕೊಳ್ಳಿಲ್ಲ. ಒಟ್ಟಾರೆ ಕಲಶ ಇಡುವುದು, ಪೂಜೆ ಮಾಡೋದು, ವಿಸರ್ಜನೆ ಮಾಡೋದು, ಇದು ಮಾಡೋದು ಅಂತ. ಆದರೆ ಅದರ ಮಹತ್ವ ಏನು, ಯಾತಕ್ಕೋಸ್ಕರವಾಗಿ ಬಂದಿದೆ ಅದನ್ನು ತಿಳ್ಕೊಳ್ಬೇಕು. ಅದರಲ್ಲಿಯೂ ಕೂಡ ಕಲಶ ಇಡುವಾಗ ಬೇರೆ ಬೇರೆ ಇದನ್ನು ಹೇಳಿದ್ದಾರೆ. ಮಣ್ಣಿನ ಕಲಶವನ್ನು ಹೇಳ್ತಾರೆ, ದೈವಗಳಿಗೆಲ್ಲಾದರೆ ಮಣ್ಣಿನ ಕಲಶದಿಂದ ಅಭಿಷೇಕ. ಅದೇ ರೀತಿಯಾಗಿ ತಾಮ್ರದ ಕಲಶ, ಈಗ ಹೆಚ್ಚಾಗಿ ನಾವು ತಾಮ್ರದ ಕಲಶವನ್ನು ಪೂಜಾ ಪುರಸ್ಕಾರಗಳಲ್ಲಿ ನಾವು ಉಪಯೋಗ ಮಾಡ್ತೇವೆ. ಇನ್ನು ಶಕ್ತಿ ಉಂಟು ಅಂತಾದರೆ ಬೆಳ್ಳಿಯ ಕಲಶ, ಚಿನ್ನದ ಕಲಶ, ಹೀಗೆ ಉತ್ತರೋತ್ತರವಾದದ್ದು, ಬಲಿಷ್ಠವಾದದ್ದು ಅಂತ ಹೇಳಿದ್ದಾರೆ. ಆದರೆ